ಚತುರ್ಭಾಷಾ ನಟಿ ಭಾರತೀಯ ಚಿತ್ರರಂಗದ ಧ್ರುವ ತಾರೆಯಂತೆ ಬೆಳಗಿದವರು ಪಿ ಸರೋಜಾದೇವಿಯವರು. ಅವರು ನಮ್ಮನ್ನೆಲ್ಲ ನಿನ್ನೆ ಆಗಲಿದ್ರು. ಇವತ್ತು ಅವರ ಕುಟುಂಬಸ್ಥರು ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಇದು. ನೋವಿನಲ್ಲೇ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರನ್ನ ಬೀಳ್ಕೊಡ್ಬೇಕು. ಹುಟ್ಟೂರು ಚನ್ನಪಟ್ಟಣದ ದಶಾವರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ತೀರ್ಮಾನಿಸಿದ್ದಾರೆ. ಅದರಂತೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಹಾಗೆ ಒಕ್ಕಲಿಗ ಸಂಪ್ರದಾಯದಂತೆ ಈ ಕೊನೆಯ ಹಂತದ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸೋದಕ್ಕೆ ಜಿಲ್ಲಾಡಳಿತ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಯಾಕಂದರೆ ದಕ್ಷಿಣ ಭಾರತದ ಕಲಶಪ್ರಾಯದಂತೆ ಬದುಕಿ ಬಾಳಿದವರು ಬಿ ಸರೋಜಾದೇವಿಯವರು. ದಶಾವರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಗ್ರಾಮಸ್ಥರಲ್ಲಿ ಇನ್ನೊಂದಷ್ಟು ವರ್ಷಗಳ ತನಕ ಬಿ ಸರೋಜಾದೇವಿಯವರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ನೋವು. ಅವರ ತೋಟದಲ್ಲೇ ಬೇಕಾಗಿರುವ ಸಿದ್ಧತೆಯನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. JCB ಬಳಸಿ ನೆಲವನ್ನು ಹದಗೊಳಿಸಿ ಮತ್ತಲ್ಲಿ ಗುಂಡಿ ತೊಡುವಂತಹ ಪ್ರಕ್ರಿಯೆ ಇರ್ಬೋದು, ಅದೆಲ್ಲವನ್ನು ಕೂಡ ಒಂದೊಂದಾಗೆ ಮಾಡ್ತಾ ಹೋಗ್ತಾರೆ. ಜಿಲ್ಲಾಡಳಿತ ಇದನ್ನು ಪರಿವೀಕ್ಷಣೆಯನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಕೊನೆಯ ಬಾರಿಗೆ ತಮ್ಮ ನೆಚ್ಚಿನ ನಟಿ ಹಾಗೂ ತಮ್ಮ ಇಡೀ ಊರಿಗೆ ಮಾರ್ಗದರ್ಶಕರು ಹಾಗೂ ಸಮಾಜಮುಖಿ ಕೆಲಸಗಳ ಮೂಲಕ ಗ್ರಾಮಕ್ಕೆ ನೆರವಾದವರನ್ನು ಅಂತಿಮ ಬಾರಿಗೆ ನೋಡೋದಕ್ಕೆ ಕಾತರದಿಂದ ನೋವಿನಲ್ಲೇ ಇದ್ದಾರೆ. ಬಿ ಸರೋಜಾದೇವಿಯವರ ಸಿನಿ ಪಯಣ ಈಗಾಗಲೇ ನಾವು ಹೇಳಿದ್ವಿ ನಿಮಗೆ. 6.5 ದಶಕಗಳ ಕಾಲ ಚಿತ್ರರಂಗದ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಮಿಂಚಿದ್ರು. ಯಾವುದೇ ನಟ ಇರಲಿ, ಆ ನಟನ ಜೊತೆಗೆ ಅಂದರೆ ಲೆಜೆಂಡ್ರಿ ಆ್ಯಕ್ಟ್ರೆಸ್ ಅಂತ ನಾವು ಯಾರು ಕರಿತೀವಿ, ಅವರೆಲ್ಲರ ಜೊತೆಗೂ ಕೂಡ ಬಿ ಸರೋಜಾದೇವಿಯವರು ತೆರೆಯನ್ನು ಹಂಚಿಕೊಂಡಿದ್ದಾರೆ. ಸರೋಜಾದೇವಿಯವರ ಎರಾದಲ್ಲಿ ನಾವು ಬದುಕಿದ್ವಿ ಅನ್ನೋದೇ ನಮ್ಮ ಪುಣ್ಯ ಅಂತ ತುಂಬ ಜನ ಹೇಳ್ತಾರೆ.